ವನ್ಯಜೀವಿ ಛಾಯಾಗ್ರಾಹಕ ಉಲ್ಲಾಸ್ ಶಾನುಭಾಗ್ ಅವರು ಕಳೆದ 25 ವರ್ಷಗಳಿಂದ ನಿಸರ್ಗದ ಮಡಿಲಿನಲ್ಲಿ ಸಂಚರಿಸಿ ಸೆರೆ ಹಿಡಿದಿರುವ ಅಪರೂಪದ ಛಾಯಾಚಿತ್ರಗಳ ಪ್ರದರ್ಶನವನ್ನು ಶಿವಮೊಗ್ಗ ಜಿಲ್ಲೆಯ ಸಾಗರದಲ್ಲಿ ಆಯೋಜಿಸಲಾಗಿದೆ. ಅಮ್ಮನ ಆಸರೆ ಎಂಬ ಶೀರ್ಷಿಕೆಯಡಿ ಇಂದಿನಿಂದ ಆರಂಭವಾಗಿರುವ ಈ ವಿಶೇಷ ಪ್ರಾಣಿ, ಪಕ್ಷಿ, ಕ್ರಿಮಿಕೀಟಗಳ ಪ್ರದರ್ಶನ 3 ದಿನಗಳ ಕಾಲ ನಡೆಯಲಿದೆ. ಕಾರವಾರದ ಅರಣ್ಯಜೀವಿ ಮತ್ತು ಪರಿಸರ ಇಲಾಖೆಯ ಪ್ರಾದೇಶಿಕ ನಿರ್ದೇಶಕ ಪ್ರವೀಣ್ ಕುಮಾರ್ ಬಸ್ರು ಛಾಯಾಚಿತ್ರ ಪ್ರದರ್ಶನಕ್ಕೆ ಚಾಲನೆ ನೀಡಿದರು. ಆಯೋಜಕ ಎಂ ನಾಗರಾಜ್, ಛಾಯಾಗ್ರಾಹಕ ಉಲ್ಲಾಸ್ ಶಾನುಭಾಗ್ ಸೇರಿದಂತೆ ಹಿರಿಯ ಛಾಯಾಗ್ರಾಹಕರು, ಪರಿಸರ ಪ್ರೇಮಿಗಳು, ಸ್ಥಳೀಯರು ಪ್ರದರ್ಶನದಲ್ಲಿ ಪಾಲ್ಗೊಂಡಿದ್ದರು. ದೂರದರ್ಶನದೊಂದಿಗೆ ಉಲ್ಲಾಸ್ ಶಾನುಭಾಗ್ 125 ಛಾಯಾಚಿತ್ರ ಪ್ರದರ್ಶನಕ್ಕೆ ಇಡಲಾಗಿದ್ದು, ಅವುಗಳಲ್ಲಿ 80 ಪಕ್ಷಿ ಹಾಗೂ 25 ಪ್ರಾಣಿಗಳಿಗೆ ಸಂಬಂಧಿಸಿದ ಫೋಟೋಗಳಿದ್ದು, ಉಳಿದವುಗಳು ಕ್ರಿಮಿಕೀಟಗಳಿಗೆ ಸಂಬಂಧಿಸಿದ್ದಾಗಿವೆ. ಮನುಕುಲ ಹೊರತುಪಡಿಸಿ ಇತರೆ ಜೀವಿಗಳ ಲೋಕದಲ್ಲಿ ತಾಯಿ ಮಗುವಿನ ಪೋಷಣೆ ಮಾಡುವುದನ್ನು ಇಲ್ಲಿ ಬಿಂಬಿಸಲಾಗಿದೆ ಎಂದರು. ಸಂಬಂಧಪಟ್ಟಿದ್ದು ಉಳಿದಿರತಕ್ಕಂಥದ್ದು ಮ್ಯಾಕ್ರೋ ಕ್ರಿಮಿಕೀಟಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಫೋಟೋವನ್ನು ಇಲ್ಲಿ ಎಕ್ಸಿಬಿಟ್ ಮಾಡ್ತಾ ಇದ್ದೀನಿ. ವನ್ಯಜೀವಿ ಛಾಯಾಗ್ರಾಹಕ ಜಿಆರ್ ಪಂಡಿತ್, ತಾಯಿ ಮಗುವಿನ ಪೋಷಣೆ ಕುರಿತ ಛಾಯಾಚಿತ್ರ ಪ್ರದರ್ಶನ ಇದಾಗಿದ್ದು, ಅಂತಹ ಫೋಟೋಗಳನ್ನು ಸೆರೆಹಿಡಿಯುವುದು ಸವಾಲಿನ ಕೆಲಸ. ಮುಂದಿನ ಪೀಳಿಗೆಗೆ ಇಂತಹ ಛಾಯಾಚಿತ್ರಗಳ ಪರಿಚಯ ಅತ್ಯಗತ್ಯ ಎಂದರು. ತಮ್ಮ ಚಟುವಟಿಕೆಗಳನ್ನು ನಡೆಸಬೇಕು ಅನ್ನೋದನ್ನ ಸೂಚ್ಯವಾಗಿ ಈ ಛಾಯಾಚಿತ್ರ ಪ್ರದರ್ಶನ ಹೇಳ್ತಾ ಇದೆ. ಎಂ ನಾಗರಾಜ್, ಪ್ರಾಣಿ ಪಕ್ಷಿಗಳ ಸಂಕುಲದ ಬಗ್ಗೆ ಯುವಜನ ಸೇರಿದಂತೆ ಮುಂದಿನ ಪೀಳಿಗೆಗೆ ಅರಿವು ಮೂಡಿಸುವ ಅಗತ್ಯವಿದೆ ಎಂದು ಅಭಿಪ್ರಾಯಪಟ್ಟರು. ಕಾಳಜಿಯನ್ನು ವಹಿಸಿರಲ್ಲ. ಇವತ್ತು ಈ ಸ್ಥಳದಲ್ಲಿ ಬಂದು ಈ ಫೋಟೋಗಳನ್ನು ನೋಡಿದಾಗ ವಿದ್ಯಾರ್ಥಿಗಳಿಗೆ ಇದರ ಬಗ್ಗೆ ಅರಿವು ಮೂಡುವಂಥ ಕೆಲಸವನ್ನು ಕೂಡ ಶ್ರೀ ಉಲ್ಲಾಸ್ ಶಾನುಭಾಗ್ ಅವರು ಮಾಡಿದ್ದಾರೆ. ಸ್ಥಳೀಯರಾದ ವಿಶ್ವೇಶ್ವರ, ಭಾರತದಲ್ಲಿ ಅಪರೂಪದ ಜೀವ ಸಂಕುಲಗಳಿದ್ದು ಅವುಗಳನ್ನು ಕಾಪಾಡುವುದು ಜನರ ಕರ್ತವ್ಯ. ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿರುವ ಛಾಯಾಚಿತ್ರಗಳು ಒಂದೊಂದು ಸನ್ನಿವೇಶ ಹೇಳುತ್ತವೆ ಎಂದು ಸಂತಸ ವ್ಯಕ್ತಪಡಿಸಿದರು. ಇದನ್ನು ಶಾಲಾ ಮಕ್ಕಳಿಗೆ ತೋರಿಸೋದ್ರಿಂದ ಮುಂದಿನ ಪೀಳಿಗೆಗೆ ಈ ಪರಿಸರವನ್ನು ಉಳಿಸೋದ್ರ ಬಗ್ಗೆ, ಪ್ರಾಣಿಗಳನ್ನು ಉಳಿಸೋದ್ರ ಬಗ್ಗೆ ತುಂಬ ಒಂದು ಅನುಕೂಲ ಆಗ್ತದೆ ಅಂತ ನನ್ನ ಅಭಿಪ್ರಾಯ.